ಇಂದಿನ ಸಮಾರಂಭದಲ್ಲಿ ಈಗಾಗಲೇ ಆಶೀರ್ವಚನ ನೀಡಿ ಹೋಗಿರಿದಂಥ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮತ್ತು ಶ್ರೀ 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 ಡಾಕ್ಟರ್ ಬಸವಮೂರ್ತಿ ಮಾದಾಚರಣೆಯ ಸ್ವಾಮೀಜಿಯವರ ಪಾದ್ಮ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಇಂದಿನ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ಒಂದು ವಿಭಾಗದಲ್ಲಿ ಅಥವಾ ಒಂದು ಸ್ಥಾನದಲ್ಲಿ ನಾನು ಇರಬೇಕು ಅಂತ ಹೇಳಿದರೆ ಒಂದು ರೋಲ್ ಮಾಡೆಲನ್ನು ಅವಶ್ಯಕತೆ ಇರ್ತದೆ. ಹಾಗಾಗಿ ನಮಗೆಲ್ಲರಿಗೂ ಸಹಿತ ರೋಲ್ ಮಾಡೆಲ್ ವ್ಯಕ್ತಿತ್ವದ BL ಸಂತೋಷಿಯವರೇ, ಇಂದಿನ ಸಮಾರಂಭದ ಈಗಾಗಲೇ ಮಾತುಗಳನ್ನಾಡಿ ಹೋಗಿರುವಂಥ ರಾಘವೇಂದ್ರಜಿಯವರೇ, ಇವತ್ತಿನ ಇವೆಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಕರ್ತರಾಗಿರುವಂಥ HS ಶೆಟ್ಟರೆ ಅವರ ಕುಟುಂಬದವರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಸೇರಿರುವ ಸಜ್ಜನ ಸಭಿಕರೇ. ಪ್ರಾಸ್ತಾವಿಕ ಅಂತ ಹೇಳಿದರೆ ಕಾರ್ಯಕ್ರಮದ ರೂಪುರೇಷೆ ಹೇಗೆ ಹೋಗುತ್ತದೆ ಮತ್ತು ಮುಂದಿನ ಕಾರ್ಯಕ್ಕೆ ಈ ಒಂದು ವೇದಿಕೆಯನ್ನು ಅಣಿ ಮಾಡಿಕೊಡುವಂಥ ಒಂದು ಕೆಲಸ. ಬಹುಶಃ ನನ್ನ ಕೆಲಸ ಮುಕ್ಕಾಲು ಭಾಗ ಮುಗಿದಿದೆ ಅಂತ ಅನ್ನಿಸ್ತದೆ. ಶೆಟ್ಟರು ಕೊರಗ ಸಮಾಜದವರಿಗೆ ಮನೆ ಕಟ್ಟುವಂಥ ಕೈಂಕರ್ಯಕ್ಕೆ ಯಾಕೆ ಅಣಿ ಇಟ್ಟರು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಸಂಸದರಾದ ರಾಘವೇಂದ್ರಜಿಯವರು ಸಹಿತ ಮಾತಾಡಿದ್ದಾರೆ, ಶೆಟ್ಟರು ಸಹಿತ ಮಾತಾಡಿದ್ದಾರೆ. ಇದರ ಮಧ್ಯದಲ್ಲಿ ಪೇಜಾವರ ಶ್ರೀಗಳು ಸೂಚಿಸಿರುವಂಥ ಒಂದು ವಾಕ್ಯ, ಅದೇ ರೀತಿ ಕೊರಗ ಸಮುದಾಯಕ್ಕೆ ತಾನೇನಾದರೂ ಮಾಡಬೇಕು ಅನ್ನುವಂತಹದ್ದು. ಇವರ ತಾಯಿ ಕೊರಗರ ಸಮುದಾಯದ ಹೆಣ್ಣು ಮಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಕಾಯಮ್ಮಾಗಿ ತಮ್ಮ ಜೀವನದುದ್ದಕ್ಕೂ ಹೇಳಿಕೊಂಡಿರುವಂಥ ಆ ಘಟನೆಯ ಬಗ್ಗೆ ಮೆಲ್ಕಾಗ್ತಾ ಇದರ ಜೊತೆಗೆ ಶೆಟ್ರೆ ಹೇಳಿದ್ರು, ಈ ಸಮುದಾಯದವರನ್ನು ನಾವು ಕೆಲಸಕ್ಕೆ ಕರಿತಿದ್ದೀವಿ, ಈ ಸಮುದಾಯದವರಿಗೆ ಮಾತ್ರ ಎಲ್ಲರಿಗಿಂತ ಹೆಚ್ಚಿನ ವಜ್ಜೆ ಹೊರಿಸ್ತಿದ್ವಿ, ಆದರೆ ಅವರದು ಪ್ರತಿಧ್ವನಿ ಅನ್ನೋದು ಇರ್ತಿರಲಿಲ್ಲ. ನನಗೆ ಯಾಕೆ ಇಷ್ಟು ವಜ್ಜೆ ಹೊರಿಸ್ತಾ ಇದ್ದೀರಿ ಅಂತ ಹೇಳಿ. ಹಾಗಾಗಿ ನಮ್ಮೆಲ್ಲರ ವಜ್ಜೆಯನ್ನು ಇಷ್ಟೆಲ್ಲ ಹೊತ್ತಂಥ ಸಮುದಾಯದ ವಜ್ಜೆಯನ್ನು ಈ ಸೂರಿನ ಮುಖಾಂತರ ನಾವು ಹೊತ್ತರೇನು ಅನ್ನುವಂಥ ಭಾವನೆಯಿಂದ ನಮ್ಮ ಶೆಟ್ಟರು ಈ ಒಂದು ಕೆಲಸಕ್ಕೆ ಕೈ ಹಾಕಿದರು. ಮಾನ್ಯರೇ, ಶೆಟ್ಟರ ಹಣ ಬೆವರಿನ ಹಣ. ಸ್ನಾನ ಮಾಡಿದರೆ ಅಂಗಿಯನ್ನು ಮಾತ್ರ ಬದಲಿಸ್ಕೋಬೋದು, ಆದರೆ ಬೆವರಿನಲ್ಲಿ ಸ್ನಾನವನ್ನು ಮಾಡಿದರೆ ಒಬ್ಬನ ಜೀವನವನ್ನೇ ಬದಲಿಸಬಹುದು ಎನ್ನುವುದಕ್ಕೆ ಏಕೈಕ ಉದಾಹರಣೆ ಯಾರು ಅಂತ ಕೇಳಿದರೆ ಅದು ಶ್ರೀಯುತ HS ಶೆಟ್ಟರು. ಜಮೀನ್ದಾರ ಮನೆತನದಲ್ಲಿ ಹುಟ್ಟಿದರೂ ಸಹಿತ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ವಿದೇಶದಲ್ಲಿ ಹೋಗಿ ಯಾರ್ಯಾರದು ಕಾರುಗಳನ್ನೆಲ್ಲ ತೊಳೆದು ಒಂದೊಂದು ರೂಪಾಯಿಯನ್ನು ಸಹಿತ ಸಂಪಾದಿಸಿ, ಎಲ್ಲೂ ಸಹಿತ ಭ್ರಷ್ಟಾಚಾರವನ್ನು ಮಾಡದೆ, ಎಲ್ಲಿಯೂ ಸಹಿತ ಪ್ರಕೃತಿಯನ್ನು ಹಾಳು ಮಾಡದೆ, ಎಲ್ಲಿಯೂ ಸಹಿತ ಸಮಾಜ ಕಂಟಕ ಶಕ್ತಿಯಲ್ಲಿ ತೊಡಗಿಸಿಕೊಳ್ಳದೆ, ಪ್ರತಿಯೊಂದು ಹಣವೂ ತನ್ನ ಬೆವರಿನ ಹಣ ಅನ್ನುವಂಥ ಘಂಟಾಘೋಷದಿಂದ ಹೇಳಬಲ್ಲಂಥ HS ಶೆಟ್ಟಿಯವರ ಹಣ ಒಳ್ಳೆಯ ಹಣ. ಈ ಒಂದು ಕಾರ್ಯಕ್ರಮಕ್ಕೆ ಸದ್ಬಳಕೆಯಾಗಿದೆ. ಹಾಗಾಗಿ ಬೆವರಿನ ಹಣದಿಂದ, HS ಶೆಟ್ಟರ ಬೆವರಿನ ಹಣದಿಂದ ಇವತ್ತಿನ ಈ 14 ಮನೆಗಳು, ಹಿಂದಿನ 14 ಮನೆಗಳು ಏನು ರೂಪಿತವಾಗಿದೆಯಲ್ಲ, ಇದು ಶ್ರಮದ ಮನೆ. ಮತ್ತು ಒಂದು ಸಂತೋಷ ಅಂತ ಹೇಳಿದ್ರೆ, ಎಲ್ಲ ಮನೆಗಳಿಗೂ ರಾಮನ ಕೃಷ್ಣನ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಏನಿದೆಯಲ್ಲ, ಈ ನೆಲಮೂಲದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಅವರ ಧೋರಣೆ ನಮಗೆ ತುಂಬ ಮೆಚ್ಚುಗೆ ಆಗ್ತಕ್ಕಂಥದ್ದು. ಸ್ವಾಮಿ, ಮನೆ ಬಹಳ ಶ್ರೇಷ್ಠ. ದೊಡ್ಡ ದೊಡ್ಡ ಮನೆಯಲ್ಲಿ ಇದ್ದಂಥ, ಬಂಗಲೆಗಳಲ್ಲಿ ಇದ್ದಂಥ ಜನರಿಗೆ ಮನೆಯ ಅನಿವಾರ್ಯತೆ ಏನು ಅನ್ನುವುದು ಸೂಕ್ಷ್ಮತೆ ಇದ್ದರೆ ಅರ್ಥ ಆಗ್ತದೆ, ಆದರೆ ಮನೆಯ ಅನಿವಾರ್ಯತೆ ಏನು ಅನ್ನುವುದು ಭಾಳಷ್ಟು ಜನರಿಗೆ ಗೊತ್ತಾಗಿರುವುದಿಲ್ಲ. ಮನೆಯೇ ಇಲ್ಲದ ಬೀದಿಗಳಲ್ಲಿ ಕೆಲಸ ಮಾಡ್ತಾ ತಿರುಗುವಂತಹ ಒಂದು ಕುಟುಂಬ ದೊಡ್ಡದಾದಂಥ ನೀರು ಹೋಗುವ ಖಾಲಿ ಪೈಪ್ನಲ್ಲಿ ಮಲಗಿತ್ತಂತೆ. ಆಗ ಆ ಪೈಪ್ನಲ್ಲಿ ಮಲಗಿರುವಂಥ ಮಗಳು, ಸಣ್ಣ ಹುಡುಗಿ ಕೇಳ್ತಿತ್ತಂತೆ, ಅಮ್ಮ, ನಮ್ಮ ಮನೆಯ ಬಾಗಿಲನ್ನು ನಾವು ಯಾವಾಗ ಹಾಕ್ಕೊಳ್ಳೋದು ಅಂತ ಹೇಳಿ. ಯಾಕಂದರೆ ಆ ಪೈಪಿಗೆ ಬಾಗಿಲೇ ಇಲ್ಲ. ಎಲ್ಲರೂ ಸಹಿತ ಬಾಗಿಲನ್ನು ಹಾಕ್ಕೊಳ್ತಾರೆ, ನಮಗೆ ಬಾಗಿಲೇ ಇರುವಂಥ ಒಂದು ಮನೆಯಲ್ಲಿ ಇದ್ದೀವಲ್ಲ ಅಂತ ಹೇಳಿ. ಆಮೇಲೆ ಎಲ್ಲರಿಗೂ ಮನೆ ಇದೆ, ನಮಗೆ ಮಾತ್ರ ಮನೆ ಇಲ್ಲ ಅಂತ ಹೇಳಿ ಅಲೆಮಾರಿ ಹುಡುಗಿ ಒಂದ್ಸಲ ಪತ್ರ ಬರೀತಾಳಂತೆ, ನಮಗೆ ಮನೆ ಇಲ್ಲ ಸ್ವಾಮಿ, ಸರ್ಕಾರಕ್ಕೆ ಪತ್ರ ಬರೀತಾಳೆ, ಹಾಗಾಗಿ ಮನೆ ಒದಗಿಸ್ಕೊಡಿ. ಪತ್ರದ ಮೇಲೆ ಪತ್ರ ಬರಿತಾನೆ ಇರ್ತಾಳೆ, ಉತ್ತರನೇ ಬರುವುದಿಲ್ಲ. ಬಹುಶಃ ಸರ್ಕಾರ ಉತ್ತರ ಕೊಟ್ಟಿರ್ಬೋದು, ಆದರೆ ಆ ಉತ್ತರದ ಸ್ವೀಕೃತಿ ಆಗಲಿಕ್ಕೆ ಮನೆಯ ವಿಳಾಸ ಎಲ್ಲಿದೆ? ಅವರಿಗೆ ವಿಳಾಸನೇ ಇಲ್ಲ. ಸರ್ಕಾರವು ಕೊಟ್ಟಿರ್ಬೋದು, ಆದರೆ ಮನೆ ತಲುಪಲಿಕ್ಕೆ ಏನು ಉಳ್ಳೂರು ರೋಡ್ ಅಂತ ಹೇಳಿದ್ರೆ ಆ ಕಾರ್ಡ್ ಬಂದು ಮುಟ್ತದೆಯಾ? ಆ ಉತ್ತರ ಸಿಗ್ತದೆಯಾ? ಹಾಗಾಗಿ ಮನೆ ಅಂತ ಹೇಳೋದು ಭಾಳ ಶ್ರೇಷ್ಠವಾದಂಥದ್ದು. ಈ ದೊಡ್ಡದಾದಂಥ ಒಂದು ಕಲ್ಪನೆಗೆ ಶೆಟ್ಟರು ಆಗಿರತಕ್ಕಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಮನೆ ಅಂತ ಹೇಳಿದರೆ ಕೇವಲ ಸೂರಲ್ಲ, ಮನೆ ಅಂತ ಹೇಳಿದರೆ ಕೇವಲ ಗೋಡೆಯಲ್ಲ,
ಮನೆ ಅಂತ ಹೇಳಿದರೆ ಕೇವಲ ಚಂದ ಅಲ್ಲ, ಮನೆ ಅಂತ ಹೇಳಿದರೆ ಅದು ಭದ್ರತೆ, ಮನೆ ಅಂತ ಹೇಳಿದರೆ ಅದು ಗೌರವ, ಮನೆ ಅಂತ ಹೇಳಿದರೆ ಅದು ಒಂದು ಬದುಕು. ಒಂದು ಚಿಕ್ಕ ಮನೆಯೂ ಸಹಿತ ದೊಡ್ಡ ದುಃಖವನ್ನು ಕೊನೆಗಾಣಿಸಬಹುದು ಅನ್ನುವುದನ್ನು ನಾವು ಇವತ್ತಿನ ಈ ಮನೆಗಳನ್ನು ನೋಡಿದಾಗ ನಮಗೆ ಅನಿಸ್ತದೆ. ಪ್ರತಿಯೊಂದು ಮನೆಯಲ್ಲಿ ಹುಟ್ಟುವಂಥ ಮಗುವಿಗೆ ಅನೇಕ ಕನಸುಗಳಿರ್ತವೆ. ಆದರೆ ಎಷ್ಟೋ ಮನೆಗಳಿಗೆ ಸೋರ್ತಾನೆ ಇರ್ತದೆ, ಗೋಡೆ ನೆನಿತಾನೆ ಇರ್ತದೆ. ಆದರೆ ಅಂಥ ಪುಟ್ಟ ಕಂದಮ್ಮಗಳ ಕನಸು ಒದ್ದೆಯಾಗಬಾರದು ಅಂತ ಹೇಳಿದರೆ ಎಚ್ ಎಸ್ ಶೆಟ್ರು ಇವತ್ತು ಕಟ್ಟಿಕೊಟ್ಟಿರುವಂಥ ಮನೆಯ ಅನಿವಾರ್ಯತೆ ಖಂಡಿತವಾಗಿ ಇದೆ ಎನ್ನುವಂಥ ಮಾತನ್ನು ಹೇಳ್ತೇನೆ. ಮಾನ್ಯರೇ, ಮನೆ ಎಷ್ಟು ಮುಖ್ಯ. ಪೇಜಾವರ ಶ್ರೀಗಳು ಹೇಳಿದ್ರು, ರಾಮನಿಗೆ ಮನೆಯಾಯಿತು, ಮಂದಿರವಾಯಿತು. ಇನ್ನೇನಿದ್ರು ಈ ದೇಶದಲ್ಲಿ ರಾಮರಾಜ್ಯ ನಡೀತಕ್ಕಂಥದ್ದು. ರಾಮರಾಜ್ಯ ಅಂತ ಹೇಳಿದ್ರೆ ಒಂದು ಹಳ್ಳಿಯಲ್ಲಿ, ಒಂದು ನಗರದಲ್ಲಿ, ಒಂದು ಪಟ್ಟಣದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಮನೆ ಇಲ್ಲದೆ ಇರುವಂಥ ಯಾವ ವ್ಯಕ್ತಿಯೂ ಇರಬಾರದು. ಪ್ರತಿಯೊಬ್ಬನಿಗೂ ಸೂರಿದ್ರೆ ಮಾತ್ರ ಅದು ರಾಮರಾಜ್ಯವಾಗುತ್ತದೆ. ರಾಮ ಅರಣ್ಯಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಅರಣ್ಯ ಪ್ರವೇಶ ಮಾಡ್ತಾರೆ. ಅರಮನೆಯಲ್ಲಿ ಬೆಳೆದಿರುವಂಥ ಮಹಾನ್ ವ್ಯಕ್ತಿ ಅರಣ್ಯದಲ್ಲಿ ಬಂದು ಎಲ್ಲಿ ಉಳ್ಕೊಳ್ಬೇಕು? ಲಕ್ಷ್ಮಣನ ಕಡೆಗೆ ನೋಡ್ತಾರೆ. ಯಕ್ಷಗಾನದಲ್ಲಿ ಒಂದು ಪದ್ಯ ಬರ್ತದೆ, ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಅಂತ ಹೇಳಿ. ರಾಮನಿಗೂ ಸಹಿತ ಒಂದು ಎಲೆಮನೆಯ ಅವಶ್ಯಕತೆ ಇತ್ತು. ಲಕ್ಷ್ಮಣನ ಹತ್ರ ನೋಡ್ತಾರೆ, ಲಕ್ಷ್ಮಣ ಕ್ಷಣಾರ್ಧದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಲಕ್ಷ್ಮಣನಿಗೆ ರಾಮ ಪ್ರಭು ಲಕ್ಷ್ಮಣ ಅಂತ ಹೇಳಿ ಕರೀತಾರೆ. ಪ್ರಭು ಲಕ್ಷ್ಮಣ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಪ್ರಭು ಅಂತ ಹೇಳಿ ರಾಜನಿಗೆ ಕರಿಬಹುದು, ಪ್ರಭು ಅಂತ ಹೇಳಿ ದೇವರಿಗೆ ಕರಿಬಹುದು, ಪ್ರಭು ಅಂತ ಹೇಳಿ ತಂದೆಗೂ ಸಹಿತ ಕರೀತಾರೆ. ತಮ್ಮನಾಗಿದ್ದರೂ ಸಹಿತ ಲಕ್ಷ್ಮಣನಿಗೆ ಆ ಮನೆಯನ್ನು ಮಾಡಿಕೊಟ್ಟಿದ್ದಕ್ಕೆ ರಾಮ ಕೊಟ್ಟಂತ ಹೆಸರು ಪ್ರಭು ಲಕ್ಷ್ಮಣ ಎನ್ನುವುದಾಗಿ. ಇವತ್ತು ನಮ್ಮ ಭಾರತ ಕಂಡಂತ ಸರ್ವಶ್ರೇಷ್ಠ ಪ್ರಧಾನಿ ವಾಜಪೇಯಿರವರ ಜನ್ಮದಿನ. ಎಲ್ಲಾದರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನದಾಳದ ಇಂಗಿತ ಇತ್ತು. ಆದರೆ ಇದಕ್ಕಿಂತ ಶ್ರೇಷ್ಠ ಕಾರ್ಯಕ್ರಮ ಸಿಗ್ತದೆಯೋ? ವಾಜಪೇಯಿನವರು ಕವಿರದಿ ಅಂತ ಹೇಳ್ತಾರೆ. ಮೇರಾ 51 ಕವಿತಾಸ್ ಎನ್ನುವಂಥ ಪುಸ್ತಕದಲ್ಲಿ ಭಾಳ ಸುಂದರವಾಗಿ ಒಂದು ಮಾತನ್ನು ಕವಿತೆಯನ್ನು ಬರೀತಾರೆ. ಕನ್ನಡದಲ್ಲೇ ಹೇಳ್ತೀನಿ. ದೇವರೇ, ನನ್ನನ್ನು ಎಷ್ಟು ಬೇಕಾದರೂ ಮೇಲಕ್ಕೇರಿಸು, ದೇವರೇ ನನ್ನನ್ನು ಎಷ್ಟು ಬೇಕಾದರೂ ಮೇಲಕ್ಕೇರಿಸು, ಆದರೆ ನನ್ನ ಜನರನ್ನು ತಬ್ಬಿಕೊಳ್ಳಲಿಕ್ಕೆ ಆಗದೇ ಇರುವಷ್ಟು ಮೇಲೇರಿಸಬೇಡ ಮಾರಾಯ ಅಂತ ಹೇಳಿ ದೇವರನ್ನ ಕರೀತಾರೆ. ಎಚ್ ಎಸ್ ಶೆಟ್ರು ತುಂಬ ಎತ್ತರಕ್ಕೆ ಏರಿದ್ದಾರೆ. ಆದರೆ ತನ್ನ ಸಮುದಾಯದಂಥ ಕೊರಗರನ್ನು ಅಪ್ಪಿಕೊಳ್ಳುವಂಥ ಹಂತದಲ್ಲಿಯೇ ಇನ್ನೂ ಇದ್ದಾರೆ. ಇದು ಶ್ರೇಷ್ಠ, ಇದು ಶ್ರೇಷ್ಠ ಅಂತ ಹೇಳಿ ನನ್ನ ಮಾತಿಗೆ ತಿಲ್ಲಾನವನ್ನು ಹೇಳ್ತೇನೆ. ಜೈ ಹಿಂದ್.